Hello, welcome back to my channel. So, this is the last episode of this entire trip. In the previous episode, we had ended our group ride in Manali, and in this episode, I am riding solo from Manali to Chandigarh. ನೀವು ಎಪಿಸೋಡ್ ನಂಬರ್ 3 and 4 ನೋಡಿದ್ರೆ ಅಂತಂದ್ರೆ ಯು ಮೇ ರಿಮೆಂಬರ್ ದಟ್ ಮೈ ಟಾಪ್ ರ್ಯಾಕ್ ಹ್ಯಾಡ್ ಬ್ರೋಕನ್ ಆ್ಯಂಡ್ ಇಟ್ ಫೆಲ್ ಇನ್ ದ ಮಿಡಲ್ ಆಫ್ ದ ರೋಡ್ ಇಟ್ ಸೆಲ್ಫ್. ಸೊ ಸಿನ್ಸ್ ದೆನ್ ನಾನು ನನ್ನ ಲಗೇಜ್ ಎಲ್ಲ ನಮ್ಮ ಲಗೇಜ್ ಜೀಪ್ನ ಹಾಕಿ ತೊಗೊಂಬರತ್ತಿದ್ದೆ. ಈಗ ಗ್ರೂಪ್ ರೈಡ್ ಮುಗೀತು, ಸೊ ನಾವು ಐ ಹ್ಯಾವ್ ಟು ಕ್ಯಾರಿ ಆಲ್ ಮೈ ಲಗೇಜ್ ಬೈ ಮೈ ಸೆಲ್ಫ್. ಸೊ ಈಗ ಕ್ಯಾರಿಯರ್ ಅಂತೂ ಇಲ್ಲ, ಸೊ ಎಲ್ಲ ಲಗೇಜ್ ಈಗ ಪಿಲ್ಲನ್ ಸೀಟ್ ಮೇಲೆ ಕಟ್ಟಬೇಕು. ಸೊ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇದ್ದದ್ದೆಲ್ಲ ಬಂಜಿ ಕಾರ್ಡ್ಸ್ನು ಯೂಸ್ ಮಾಡಿ ಹಿಂಗೆ ಕಟ್ಟಿವಿ. ಪಿಲ್ಲನ್ ಸೀಟ್ ಮೇಲೆ ಫುಲ್ ಈಗ ಟವರ್ ನಿಂದ್ರಿಸಿದಂಗೆ ಆಗೈತಿ. ಲಗೇಜ್ ಈ ಪರಿ ಆಗೈತಲ್ಲ, ಸೊ ನನಗೆ ಒಂದು ಸ್ವಲ್ಪ ಟೆನ್ಷನ್ ಇರೋದು ಚಂಡೀಗಢ ಮುಟ್ಟು ಮಟ್ಟ ನಡೋದಾರ್ಯಾಗ ಎಲ್ಲರ ಲೂಸ್ ಆಗಿ ಬಿದ್ದಿದ್ದತ್ತು ಅಂತ ಹೇಳಿ. ಅಫ್ಕೋರ್ಸ್ ನಾವು ಎಲ್ಲ ಕಡೆಲಿಂತ್ರೂ ಒಟ್ಟ ಲೂಸ್ ಆಗ್ಲಾರ್ದಂಗೆ ಕಟ್ಟಿವಿ ಜುಗಾಡ್ ಮಾಡಿ. ಸೊ ಅಗದಿ ಸ್ಲೋ ಸ್ಪೀಡ್ನ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ರೈಡ್ ಶುರು ಮಾಡಿದೆ. ಸೊ ಪ್ಲ್ಯಾನ್ ಏನಪ್ಪ ಅಂತಂದ್ರೆ ಚಂಡೀಗಢ ಮುಟ್ಟಿದ ಮೇಲೆ ನನ್ನ ಬೈಕನ್ನ ನಾನು ಗತಿ ಬೈಕ್ ಎಕ್ಸ್ಪ್ರೆಸ್ ಥ್ರೂ ಶಿಪ್ ಮಾಡ್ತೀನಿ ಬೆಂಗಳೂರಿಗೆ. ನೆಕ್ಸ್ಟ್ ಡೇ ನಂದು ಚಂಡೀಗಢಲಿಂದ ಬೆಂಗಳೂರಿಗೆ ಫ್ಲೈಟ್ ಐತಿ. ಲಾಸ್ಟ್ ಎಪಿಸೋಡ್ ಮಟ್ಟ ಏನು ಯಾವ ಥರ ಸೀನ್ರೀಸ್ ನೋಡೋಕೆ ಸಿಗ್ತದವಲ್ಲ, ಈಗ ಆ ಥರ ನೋಡೋಕೆ ಸಿಗಂಗಿಲ್ಲ. ಬಟ್ ಸ್ಟಿಲ್ ದಿಸ್ ಇಸ್ ಆಲ್ಸೋ ಬ್ಯೂಟಿಫುಲ್. ಐ ಆಮ್ ಸ್ಟಿಲ್ ರೈಡಿಂಗ್ ಇನ್ ದಿ ಮೌಂಟನ್ಸ್. ನನ್ನ ಪುಣ್ಯ ಏನಂತಂದ್ರೆ ಇವತ್ತು ರೋಡ್ ಅಗದಿ ಚಲೋ ಐತಿ. ಲೈಕ್ 90-95% ರೋಡ್ ಟಾರ್ ರೋಡ್ ಐತಿ. ಅಷ್ಟೇ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಆಫ್ ರೋಡ್ ಪ್ಯಾಚ್ ಅದಾವೆ. ಅಂದ್ರೆ ಆಫ್ ರೋಡ್ ಮತ್ತೆ ಜಾಸ್ತಿ ಇತ್ತು ಅಂತಂದ್ರೆ ಲಗೇಜ್ ಮ್ಯಾನೇಜ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗ್ಬಿಡುತ್ತೆ. ಲಗೇಜ್ ಮಾತ್ರ ಭಯಂಕರ ಆಗೈತಿ. ಲೆಟ್ಸ್ ಗೋ. ಸಪೋಸ್ ಬಸ್ಸಿಗೆ ಬಂದಿದೆ ಅಂತಂದ್ರೆ ಇಂಥ ಬಸ್ಸಿಗೆ ಬರ್ಬೋದಾಗಿತ್ತು. ಮನಾಲಿ ಟು ಚಂಡೀಗಢ ಡೈರೆಕ್ಟ್ ಬಸ್. ಹೊಳ್ಳಾಡ್ಬೋದೇನೋ ಅಂದ್ಕೊಂಡಿದ್ದೆ. ನನ್ನ ಪುಣ್ಯ ಎಲ್ಲ ಇಂಟ್ಯಾಕ್ಟ್ ಐತಿ. ಒಟ್ಟ ಈ ಕಡೆ ಏನೂ ಮಿಸ್ಗಾಡಿಲ್ಲ. ಸೂಪರ್. ಹೆಗ್ಲಿ ಹಾಕೊಂಡಿದ್ದ ಬ್ಯಾಗ್ ಭಾಳ ವಜ್ಜೈತಿ. 2 ಲ್ಯಾಪ್ಟಾಪ್ ಇದಾವಲ್ಲ, 2 ವಜ್ಜಿನ ಲ್ಯಾಪ್ಟಾಪ್ಸ್, 2 ಸೇರಿ ಬರೋಬ್ಬರಿ ಎದಿ ಒತ್ತಾತಾವ. ನಾನು ಮುಂದೆ ಮಂಡಿ, ದಿಸ್ ಇಸ್ ಮಂಡಿ. ಇಲ್ಲಿ IIT ಐತೆ, IIT ಮಂಡಿ. ಇದ್ರೊಳಗೆ ಒಂದು ಸ್ವಲ್ಪ ದೊಡ್ಡ ಊರಿಗೆ ಬಂದಾಗ ಟ್ರಾಫಿಕ್ ಹತ್ತೇ ಬಿಡುತ್ತೆ. ಗುಡ್ಡದಾಗಿನ ಟ್ರಾಫಿಕ್ ಭಾಳ ಖರಾಬ್ ಆಗುತ್ತೆ, ಅಷ್ಟು ಈಸಿಲಿ ಕ್ಲಿಯರ್ ಆಗಂಗಿಲ್ಲ. ಈ ಸೈಡ್ ಹೋದರೆ ಪಠಾನ್ಕೋಟ್ ಅಂತ, ರೈಟ್ ಸೈಡ್ ಪಠಾನ್ಕೋಟ್, ಸೀದಾ ಚಂಡೀಗಢ. ಮಂಡಿ ಬಸ್ ಸ್ಟ್ಯಾಂಡ್, ಇಂಟರ್ಸ್ಟೇಟ್ ಬಸ್ ಟರ್ಮಿನಸ್ ಮಂಡಿ.
ಹಿಲ್ ಸ್ಟಾರ್ ರೆಸ್ಟೋರೆಂಟ್ ಇದು ಊಟ ಮಾಡಿದೆ. ಊಟ ಮಾಡಿ ಮತ್ತು ಬ್ಯಾಕ್ ಆನ್ ಟು ದ ರೋಡ್. So the 3-week ride was coming to an end today. It was a success, and this is something that I will cherish throughout my life. So in these 3 weeks, me and my highness covered a total of 5,200 kilometers on road, and 2 of my dreams came true. One was to ride to Ladakh all the way from the place where I stay with my own bike, and second, capturing the entire journey. I thank my family and my friends for their support, and I also thank my manager for granting 3 weeks leave for this trip. I did not get even a single work related call throughout these 3 weeks from my office. Thanks to my office colleagues for being so supportive. How can I forget to thank you guys, my viewers, my subscribers? Thank you so much for showing so much love for so many videos that I have uploaded till date. ಬೈಕ್ ಇಲ್ಲೇ ಕೊಡೋದು, ಬೈಕ್ ಇಲ್ಲಿ ಕೊಟ್ಟು ಬೆಂಗಳೂರಿನಾಗ ಕರೆಕ್ಟ್ ಮಾಡ್ತಾರೆ. ಸೊ ನನ್ನ ಬೈಕ್ ಜೊತೆಗೆ ಸ್ವಲ್ಪ ಲಗೇಜ್ ಮತ್ತು ನನ್ನ ರೈಡಿಂಗ್ ಗೇರ್ನು ಟ್ರಕ್ನ ಹಾಕಿ ಕಳಿಸ್ಬಿಟ್ಟೆ. ಈ ಲೊಕೇಶನ್ ಅಲ್ಲೇ ಚಂಡೀಗಢ ರೈಲ್ವೆ ಸ್ಟೇಷನ್ ಹತ್ರ ಇತ್ತು. ರಿಕ್ಷಾನಾಗ ರೈಲ್ವೆ ಸ್ಟೇಷನ್ನಿಗೆ ಹೋದೆ, ಅಲ್ಲೇ ಒಂದು ಹೋಟೆಲ್ ಹುಡುಕಿ ಅಲ್ಲೇ ಸ್ಟೇ ಮಾಡಿದೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ಫ್ಲೈಟ್ ಹತ್ತಿ ಬೆಂಗಳೂರಿಗೆ ಬಂದೆ. ಆ್ಯಂಡ್ 1 week ಲೇಟರ್ ನನ್ನ ಬೈಕ್ ಮತ್ತು ನನ್ನ ಲಗೇಜ್, ನನ್ನ ಗೇರ್ ಎಲ್ಲ ಮನೆಗೆ ಬಂತು. I will be taking a break from motovlogging for some time. Meanwhile, I may continue posting some reels or short videos. So stay tuned. Until next time, take care. Bye.